ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಯಾವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ಯಾನಂದ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿಯೂ, ರಾಮಾನಂದ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿಯೂ, ಚಿದಾನಂದ ಅಪ್ಪಂಗಳವರ ಪಾದಾರವಿಂದದಲ್ಲಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಬಸವಾನಂದ ಭಾರತಿ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದ ಸಕಲ ಸಂಪೂಜ್ಯರ ಪವಿತ್ರವಾದ ಪಾದಾರವಿಂದದಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಪೂಜ್ಯ ಮಾತಾಜಿಯವರಲ್ಲಿಯೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅಮೃತಾತ್ಮರೇ, ಪುಣ್ಯಾತ್ಮರೇ, ಅರಮನೆಯನ್ನು ಬಿಟ್ಟು ಗುರುಮನೆಗೆ ಬಂದು ಗುರು ಹೇಳಿದ ವಾಕ್ಯಾಮೃತವನ್ನು ಕೇಳಿ ಧನ್ಯರಾಗಬೇಕು, ಕೃತಾರ್ಥರಾಗಬೇಕೆಂದು ಧಾವಿಸಿ ಬಂದ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶವಾಗೋಣ. ಶ್ರೀಮಂದಿರೇಶ್ವರ ಯೋಗಿಗಳಿಂದ ರಚಿಸಲ್ಪಟ್ಟ ಬೇಡುವೆ ನಭವ ನಿಮ್ಮನು ಗೋಗಳಲ್ಲಿ ಮಾಡಿನ ಒಲಿದು ಸೂಗುನ ಸಂತತಿಯನ್ನು ಅಂತ ಹೇಳಿಕೊಂಡಿದ್ದಾರೆ. ಶ್ರೀಮಂದಿರೇಶ್ವರ ಯೋಗಿಗಳು ಅವರು ಮಹಾರಾಜ್ಯರು, ಸಿಂಹಾಸನಾಧೀಶರವರು, ಸುವರ್ಣ ಸಿಂಹಾಸನಾಧೀಶರಾಗಿದ್ರು ಅವ್ರು ಏನ್ ಮಾಡಿದ್ರು, ಎಲ್ಲವನ್ನು ತ್ಯಾಗ ಮಾಡಿ ಶಂಭೋಲಿಂಗದ ಬೆಟ್ಟಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಆ ತಪಸ್ಸಿನಿಂದ ಬರತಕ್ಕಂತ ಒಂದೊಂದು ವಾಕ್ಯಗಳನ್ನು ಮಂತ್ರವನ್ನಾಗಿ ಬರೆದಿಟ್ರು. ಅವರು ಬೇಡುವೆ ನಾವು ಭಗವಂತನಲ್ಲಿ ನಾವು ಬೇಡ್ತಾ ಇದ್ದೀವಿ, ಅವರು ಬೇಡಿದ್ರು. ಅವ್ರು ಏನ್ ಬೇಡಿದ್ರು, ಏ ಪರಮಾತ್ಮ, ಅನಂತ ಜನ್ಮ ಭವಭವಂಗಳಲ್ಲಿ ನಾನು ಬರ್ಲಿ, ಹುಟ್ಟಲಿ, ಸಾಯಲಿ, ಆದ್ರೆ ನನಗೇನು ಕೊಡು, ಒಳ್ಳೆಯ ಜನ್ಮವನ್ನು ಕೊಡು, ಒಳ್ಳೆಯ ಗುಣವನ್ನು ಕೊಡು, ನನಗ ಒಳ್ಳೆಯ ಗುಣವನ್ನು ಕೊಡು, ಸದ್ಗುಣ ಶಾಲೆಯೇ ಆಗಿರ್ಬೇಕು ನಾನು, ಅಂತ ಗುಣವನ್ನು ಕೊಡು ನನಗ. ಇನ್ನೊಬ್ಬರಿಗೆ ನಾನು ಬೇರೆಯವರನ್ನು ಕಂಡ್ರ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮನಿ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನುವಂತೆ ಎಲ್ಲರಲ್ಲಿಯೂ ಭಗವದ್ಗತೆಯನ್ನು ಕಾಣುವಂತ ಒಳ್ಳೆಯ ಸದ್ಗುಣವನ್ನು ಕೊಡು ಅಂತ ಭಗವಂತನಲ್ಲಿ ಅವ್ರು ಏನ್ ಮಾಡಿದ್ರು, ಪ್ರಾರ್ಥನೆಯನ್ನು ಮಾಡಿದ್ರು. ಅವ್ರು ಏನಂತ ಇದ್ದಾರೆ ಅಂದ್ರೆ, ಬೇಡುವೆ ನಭವ ನಿಮ್ಮನು ಭವಭವಂಗಳಲ್ಲಿ, ಅನಂತ ಭವಭವಂಗಳಲ್ಲಿ ನಾನು ಬರ್ಲಿ, ಆದ್ರೆ ನನಗೇನು ಕೊಡು, ನನಗೆ ಒಳ್ಳೆಯ ಗುಣವನ್ನು ಕೊಡು, ನನಗೆ ಮತ್ತೊಂದು ಏನೂ ಬೇಡ. ಮತ್ತೆ ಎಂತ ಗುಣ ಇರ್ಬೇಕಪ್ಪ ಅಂತಂದ್ರ, ಪ್ರಕೃತಿಯೇ ಗುರು ಆಕಾಶ ಲಿಂಗವು ಜಗವೇ ಕೂಡಲ ಸಂಗಮ. ಈ ಪ್ರಕೃತಿ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಒಂದು ಲಿಂಗ ಇದ್ದಂಗ, ಈ ಜಗತ್ತಿನಲ್ಲಿ ತೋರತಕ್ಕಂತ ಚರಾಚರ ಎಲ್ಲಾ ವಸ್ತುಗಳ ಕೂಡಲ ಸಂಗಮ ನಾಥನ ಸ್ವರೂಪ ಅನ್ನುವಂತ ಸದ್ಭಾವವನ್ನು ನನಗಿಟ್ಟು ಕರುಣಿಸು, ಇಂಥದನ್ನೇ ನನಗೆ ಕರುಣಿಸು ಅಂತ ಬೇಡಿದ್ರು ನೋಡ್ರಿ ಅವರು. ಅದಕ್ಕೋಸ್ಕರವಾಗಿ ಅವ್ರೇನಾದ್ರು ದೇವಮಾನವರಾದ್ರು. ನಾವು ನೀವೆಲ್ಲರೂ ದೇವಮಾನವರಾಗಬೇಕಾದ್ರ ಎಲ್ಲರಲ್ಲಿ ನಾವು ಏನ್ ಮಾಡ್ಬೇಕು, ಅಪ್ಪಾಜಿಯವರು ಹೇಳಿದ್ರಲ್ಲ, ಒಂದಾಗಿ ಬಾಳಿರಿ, ವಿಶ್ವ ಶಾಂತಿ ಪಡೆಯಿರಿ. ಅವ್ರದ್ದು ಸಂದೇಶ ಇದು, ಭಾರತೀಯ ಸಂದೇಶ. ಏನಂದ್ರೆ ಅವರು ಒಂದೇ ಒಂದು ಮಾತಿನಲ್ಲಿ ಸರ್ವ ತತ್ವದ ಇದುವೇ ಅದರಲ್ಲಿ ಏನಾಗೈತಪ್ಪ ಅಂದ್ರೆ, ಸರ್ವ ತತ್ವದ ಸಾರವೇ ಅದರ ಅಡಕವಾಗೈತಿ. ಅದಕ್ಕೆ ನಾವು ನೀವೆಲ್ಲರೂ ಒಂದಾಗಿ ಬಾಳುವುದರಿಂದ, ಎಲ್ಲರಲ್ಲಿ ಭಗವದ್ಗತೆಯನ್ನು ಕಾಣುವುದರಿಂದ ನಮಗೇನಾಗತ್ತ, ನಮ್ಮ ಜನ್ಮ ಪಾವನ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದವರು ಬರಿತಾ ಇದ್ದಾರೆ, ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಏನು ಭೋಗಿಸಾಕತ್ತೀರಿ, ಏನು ಯಾರು ಕೊಟ್ಟಾರ ಇದನ್ನೆಲ್ಲವೂ? ಭಗವಂತನ ದಾನ ಇದು. ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸಿ ಬೀಸುವ ಗಾಳಿ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳಿಗೆ ನಿಂಬೆ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಎಲ್ಲವನ್ನು ನಮಗೆ ಉಚಿತವಾಗಿ ಕೊಟ್ಟಾನ. ನಾವು ಏನ್ ಮಾಡಕತ್ತೀವ್ರಿ, ನಂದು ಅಂತ ನಾವು ಬಚ್ಚಿಟ್ಕೊಳಕತ್ತೀರಿ. ಹಂಗ ಮಾಡ್ಬೇಡ್ರಿ ಅಂತಾರ ಅವರು. ನೀನು ಭೋಗಿಸು, ಇತರರಿಗೂ ಕೊಡು. ಇತರರಿಗೆ ಕೊಟ್ಟು ನೀನು ಉಂಡೆಪ್ಪ ಅಂತಂದ್ರ ನಿನ್ನ ಜನ್ಮ ಸಾರ್ಥಕತೆ ಆಗ್ತಾ ಇದೆ ಅಂತಾರ ಅವರು. ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿಗಿಲ್ಲಂದವಗೆ ಕಾಗಿಯ ಜನ್ಮ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಕಾಗಿ ಜನ್ಮ ಬರ್ತಾ ಇದೆ ಅಂತ್ರಿ ನಮಗ. ಬೀಗರು ಬಂದಿರ್ತಾರ ಮನೆಗೆ ಊಟಕ್ಕ, ಪ್ರಸಾದ ಎರ್ಕೋ ಬಂದಿರ್ತಾರ ಅವರು. ನೀವು ಪಕ್ವಾನ್ನವನ್ನು ಮಾಡಿರ್ತೀರಿ ಮನೆಯೊಳಗ. ಪಕ್ವಾನ್ನವನ್ನು ಮಾಡಿದಾಗ ಅವರು ಊಟ ಮಾಡಿ ಬಂದೀವಿ, ಬೀಗರು ಎಷ್ಟು ಜಿಪುಣ್ರದರ ಕುರುಕುರ್ರದರ ಗೊತ್ತಿಲ್ಲ, ನಾವು ಮೊದಲ ಮಾಡೇ ಬರ್ಬೇಕಂತ ಅವರು ಎಲ್ಲ ತಮ್ಮ ಮನೆಯೊಳಗೆ ಎಲ್ಲಾ ಮುಗಿಸ್ಕೊಂಡ್ ಬಂದಿರ್ತಾರ. ಪರಂತು ಬೀಗರು ಬಂದಾರ ಅಂತ ನಾವು ಏನಾದ್ರೂ ಮಾಡ್ಬೇಕಂತ ನಾವು ಮಾಡಿರ್ತೀವಿ. ಆ ಟೈಮ್ನಾಗ ಯೋಗಿಗಳು ಭಿಕ್ಷಾಂದೇಹಿ, ಸಾಧು ಸಮಾಗಮಗಳಿಂದ ಸಾಧಿತ ಮಾಡುದು ಪುಣ್ಯದ ಮುಂದೆ ಎನ್ನುವಂತೆ ಸಾಧು ಸತ್ಪುರುಷರು ಯಾವ ರೂಪದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ತಾರ ಅನ್ನೋದು ಯಾರಿಗೂ ಗೊತ್ತಿರುವುದಿಲ್ಲ. ಆ ಪ್ರಕಾರವಾಗಿ ಆ ಯೋಗಿವರ್ಯನು ಬಂದು ಭಿಕ್ಷಾಂದೇಹಿ ಅಂತ ನಿಂತಾಗ
ಅವ್ರು ನಾವೇನಂತೀವ್ರಿ, ನಮ್ಮ ಬೀಗರಿಗೆ ಮಾಡಿವಿ, ನಾವ್ ಅವರ ಉಂಡಿಲ್ಲ ನಿನಗೆಲ್ಲಿ ನೀಡ್ಲಿ ಹೋಗು ಅಂದ್ವಿ ಅಂದ್ರೆ ನಮ್ಗೇನ್ ಬರ್ತೈತ್ರಿ, ಕಾಳಿಯ ಜನ್ಮ ಸರ್ವಜ್ಞ ಅಂತ ಹೇಳ್ಯಾರ ಅವರು. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದಾನ ಮಾಡ್ಬೇಕು. ದಾನ ಮಾಡಿ ನಾವು ಪ್ರಸಾದ ಮಾಡಿದ್ವಿಪ್ಪ ಅಂದ್ರೆ ಭಗವಂತನ ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ. ಒಂದಿಷ್ಟಾದರೂ ಉಪಕೃತ ಸ್ಮರಣೆ, ಉಪಕಾರ ಸ್ಮರಣೆ ಇರಲಿ. ಭಗವಂತ ನಮಗೆಲ್ಲವನ್ನು ಕೊಟ್ಟಾನ, ಎಲ್ಲವೂ ಕೊಟ್ಟದ್ದು ಆತನದು. ಆತ ಕೊಟ್ಟದ್ದು ನಾವು ಆ ಭಗವಂತನೇ ಸಾಧು ಸಮಾಗಮಗಳಿಂದ ಯಾರ ರೂಪದಾಗ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದೇ ಒಂದು ಮಾತು ನಾನು ಶಾಸ್ತ್ರ ಹೇಳಲಿಕ್ಕೆ ಇಷ್ಟ ಪಡುವುದಿಲ್ಲ. ನಮ್ಮ ಅಪ್ಪವರು, ನಮ್ಮ ನನ್ನ ಗುರುದೇವರು ಅಪ್ಪಾಜಿಯವರು ಹೇಗಿದ್ರಪ್ಪ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ. ನನ್ನ ರಾಜ್ಯ ವಿದ್ಯಾಶ್ರಮದ ಗುರುಗಳು ಭಾರತೀಯ ಅಪ್ಪಾಜಿಯವರು ಹೇಗಿದ್ರಪ್ಪ ಅಂದ್ರೆ ಅನನ್ಯವಾಗಿದ್ರು. ಅವರು ಅನನ್ಯ ಚಿಂತಾ ಎಂತೋ ಮಾಮಂತ ಭಗವದ್ಗೀತೆ ಹೇಳುವಂತೆ ನನ್ನ ಗುರುದೇವರ ಚರಿತಾಮೃತವನ್ನು ಬಿಡುಗಡೆ ಮಾಡಬೇಕಾದ್ರೆ ಅವರು ನನಗೆ ನಮ್ಮ ಅಪ್ಪವ್ರು ಇಲ್ಲ ಅನ್ಸೋದಿಲ್ಲ, ನಮ್ಮ ಭಾರತೀಯ ಅಪ್ಪವರೇ ನನ್ನ ಗುರುದೇವರು ಅಂತ ನಾನು ಭಾವನೆ ಮಾಡೀನಿ. ಅದಕ್ಕೋಸ್ಕರವಾಗಿ ಅವರು ಚರಿತಾಮೃತ ಬಿಡುಗಡೆ ಆಗ್ಬೇಕಾದ್ರೆ ಅಪ್ಪಾಜಿ ನೀವೇ ಬಂದು ಬಿಡುಗಡೆ ಮಾಡ್ಬೇಕಂದ್ರೆ, ಇಲ್ಲ ನಾನು ಹಂಪಿಗೆ ಹೋಗ್ಬೇಕು, ನನ್ನ ತುಲಾಭಾರ ಅದಾವು, ನನಗ್ ಬರಾಕ್ ಆಗೋದಿಲ್ಲ, ನೀನೇ ಯಾರ ಕೈಯಿಂದ ಬಿಡುಗಡೆ ಮಾಡಿಸಿ ಒಂದು ಗ್ರಂಥ ತಂದು ಕೊಡು ಅಂತಂದ್ರ ಅಪ್ಪ ಅವರು. ನನಗೆ ಬಹಳ ದುಃಖ ಆಕತ್ತಿದೆ. ಅವಾಗ ಸುಮ್ಮಾದ್ರು ಮರುದಿವ್ಸ ಹೊಲಕುಂದಿಯಿಂದ ಇಲ್ಲಿಗೆ ಬಂದಾರಿ. ಇಂಚಲಕ್ಕೆ ಬಂದು ಬಸಣ್ಣ ದಯಾ ಮತ್ತಾಳೋ, ಎಷ್ಟು ಕರುಣಾಮಯಗಳು ಅಪ್ಪಾಜಿಯವರು. ಕರುಣಾಮಯ ಗುರು, ಪ್ರೇಮಾಮಯ ಗುರು ಅಂತ ಸದ್ಗುರುನಾಥ ಫೋನ್ ಹಚ್ಚೋ ದಯಾಮಗ ಹೋಗಿ ಗ್ರಂಥ ಬಿಡುಗಡೆ ಮಾಡಿ ಬರೋಣ ಅಂತೇಳಿ ಒಂದೇ ಒಂದು ಕ್ಷಣದಾಗ ನಿರ್ಣಯವನ್ನು ತಗೊಂಡು ಹಲಕುಂದಿಯಿಂದ ಇಂಚಲಿಂದ ಕಾಗಲಗೊಂಬಕ್ಕೆ ಬಂದು ನನ್ನ ಗುರುದೇವತೆಯ ಗ್ರಂಥವನ್ನು ಬಿಡುಗಡೆ ಮಾಡಿದಾಗ ನನಗೆ ತ್ರಿಭುವನದಲ್ಲಿ ಇಳಿಸಲಾರದಂತ ಆನಂದ ನನಗಾಯಿತು. ನನ್ನ ಸದ್ಗುರುನಾಥ ಅದಾನ ಅಪ್ಪಾಜಿ ಸ್ವರೂಪದಲ್ಲಿ ಅಂತೇಳಿ ನನಗ ಬಹಳ ಆನಂದವಾಯಿತು. ಅದಕ್ಕೋಸ್ಕರವಾಗಿ ಆ ಸದ್ಗುರುನಾಥನ ಚರಣಾರವಿಂದಗಳಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ಪುಷ್ಪವನ್ನು ಆ ಸದ್ಗುರುನಾಥನ ಚರಣಾರವಿಂದಗಳಿಗೆ